ನಮ್ಮೂರಿನ ಗಣೇಶ ಹಬ್ಬಕ್ಕೆ ಸ್ವಾಗತ ನಿಮಗೆ. ನಾನು ವಿಜಯ್ ವಿಖ್ಯಾತ್. ತುಂಬಾನೇ ನನಗೆ ಸಹಕಾರ ಕೊಟ್ಟಿದ್ದೀರಿ ನೀವು. ಆದರೆ ನನ್ನೂರು ಯಾವುದು, ನನ್ನೂರಲ್ಲಿ ಹೇಗೆ ನಡೆಯುತ್ತೆ ಗಣೇಶ ಚತುರ್ಥಿ, ಇದೆಲ್ಲದರ ಬಗ್ಗೆ ಇವತ್ತು ಬಹಳ ಸಂಭ್ರಮದಿಂದ ಆಚರಣೆ ಮಾಡಿರೋ ಗಣೇಶ ಚತುರ್ಥಿ ಕಾರ್ಯಕ್ರಮದ ಒಂದು ವಿಡಿಯೋವನ್ನು ಇಡೀ ಜಗತ್ತಿಗೆ ಸಾರಬೇಕು ಅಂತ ಹೇಳುವ ಮನಸ್ಸಿನಿಂದ ಆ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀನಿ. ಎಲ್ಲ ಕಡೆಯ ವಿಡಿಯೋಗಳನ್ನು ಮಾಡಿದಾಗ ಪ್ರೀತಿಯಿಂದ ಅದನ್ನು ನೋಡಿ ಹರಸ್ತೀರಿ. ನಮ್ಮ ಪುಟ್ಟವರು ಸುಳ್ಯ ತಾಲೂಕಿನ ಅತಿ ದೊಡ್ಡ ಗ್ರಾಮದ ಪುಟ್ಟ ಹಳ್ಳಿಯ ಈ ಗಣೇಶ ಚತುರ್ಥಿ ಕಾರ್ಯಕ್ರಮದ ಸಂಭ್ರಮ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಹೇಳುವ ಕಾರಣದಿಂದ ಈ ವಿಡಿಯೋವನ್ನು ನಮ್ಮೂರಿನ ಎಲ್ಲ ನನ್ನ ಗೆಳೆಯರು ತಾಯಂದಿರು ಜೊತೆಯಾಗಿ ಸೇರಿ ಆಚರಣೆ ಮಾಡಿದ್ದೀವಿ. ಬನ್ನಿ. ನಮಸ್ಕಾರ ಎಲ್ರಿಗೂ. ಇದು ನಮ್ಮೂರು. ಬೆಳ್ಳಂಬೆಳಗ್ಗೆ ಜೋರಾದ ಮಳೆ. ನಾನು ಬುಲೆಟ್ ಹಿಡ್ಕೊಂಡು ನಾನು ಹೊರಟಿದ್ದು ನಮ್ಮೂರಿನ ಚೌತಿಗೆ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ಸ್ಪೆಷಲ್ ವಿಡಿಯೋಗೆ ಸ್ವಾಗತ ನಿಮ್ಗೆಲ್ರಿಗೂ ಕೂಡ. ಎಲ್ರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಊರಲ್ಲಿ ಗಣೇಶ ಚತುರ್ಥಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಬೇರೆ ಒಂದು ಹೆಜ್ಜೆ ಕೂಡ ನಾನು ಬೇರೆ ಯಾವ ಕಡೆ ಕೂಡ ಹೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಇವತ್ತು ಇಷ್ಟು ಮಟ್ಟಿಗೆ ಒಂದಷ್ಟು ಜನಗಳಿಗೆ ಪರಿಚಯ ಆಗಬೇಕಿದ್ರೆ ಕಾರಣನೇ ನನ್ನ ಊರಿನಲ್ಲಿ ನಡೀತಿರ್ತಕ್ಕಂತಹ ಗಣೇಶ ಚತುರ್ಥಿ ಕಾರ್ಯಕ್ರಮ. ಸೊ ಹಾಗಾಗಿ ವಿಕ್ರಮ ಯುವಕ ಮಂಡಲ ರಿಜಿಸ್ಟರ್ಡ್ ಬಾರ್ಪಣೆ ಅಂತ ನಮ್ದು ಸುಳ್ಯ ತಾಲೂಕಿನ ಆಲೇಟಿ ಗ್ರಾಮ. ಬಾರ್ಪಣೆ ಅಂತ ಹೇಳುವ ಪುಟ್ಟ ಹಳ್ಳಿ. ಅದರ ಒಳಭಾಗದಲ್ಲಿ ಕಳೆದ 20 ವರ್ಷ ಅಂದ್ರೆ ಈ ವರ್ಷ 21ನೇ ವರ್ಷದ ಗಣೇಶ ಚತುರ್ಥಿ ನಡೀತಾ ಇದೆ. ಸೊ ಬೆಳಿಗ್ಗೆಯಿಂದಲೇ ಕಾರ್ಯಕ್ರಮಗಳೆಲ್ಲ ಇದೆ. ಗಣೇಶನನ್ನೆಲ್ಲ ಕೂರಿಸಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೆಳಗಿನ ತಿಂಡಿ, ಆ ನಂತರ ಊರಿನವರೆಲ್ಲ ಸೇರ್ಕೊಂಡು ಒಂಥರ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತಾರೆ. ನನ್ಗೆ ಕೂಡ ತುಂಬಾನೇ ಖುಷಿ. ಸೊ ನನಗೆ MC ಇದೆ. ಎಲ್ಲೆಲ್ಲೋ ಹೋಗಿ ಕಾರ್ಯಕ್ರಮದ MC ಮಾಡುವಂತಹದ್ದು ಭಾಗ್ಯ ನನಗೆ ಸಿಗ್ತಾ ಇದೆ. ಆದ್ರೆ ನಮ್ಮೂರಲ್ಲಿ ಮೊದಲ ಬಾರಿಗೆ ಮೈಕ್ ಅನ್ನು ಹಿಡಿದಿರುವಂತಹ ಒಂದು ಊರಲ್ವಾ. ಸೊ ನಮ್ಮೂರಿನ ಕಾರ್ಯಕ್ರಮಕ್ಕೆ ಒಂದು ಭಾಗವಹಿಸುವಂದ್ರೆ ತುಂಬಾನೇ ಹ್ಯಾಪಿ ನನಗೆ. ಸೊ ಹಾಗೆ ಎಲ್ರಿಗೂ ಕೂಡ ಅವರವರ ಊರಲ್ಲಿ ನಡೆಯುವಂತಹ ಗಣೇಶ ಚತುರ್ಥಿ ಅಂದ್ರೆ ಖುಷಿನೇ ಇರ್ತದೆ. ಸೊ ನಾನು ಕೂಡ ನಮ್ಮ ಊರಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸೂಫ್ರಮ್ ಸೋದಲ್ಲಿ ಹೇಳಿದಾಗೆ ನೀವು ಒಂದ್ಸಲ ನಮ್ಮ ಊರಿಗೆ ಬರ್ಬೇಕಾಯ್ತಾ. ಆ ಒಂದು ಚೌತಿ, ಆ ಒಂದು ಜನ, ಆ ಒಂದು ಕಾರ್ಯಕ್ರಮ ನೋಡೋದೇ ಖುಷಿ. ಸೊ ಓಕೆನಾ. ಹಾಗಿದ್ರೆ ಇವತ್ತು ನಾವು ನಮ್ಮ ಊರಿನಲ್ಲಿ ನಡೆಯುವಂತಹ ಗಣೇಶ ಚತುರ್ಥಿ ಕಾರ್ಯಕ್ರಮದ ವೈಭವವನ್ನ ತೋರಿಸ್ತೀನಿ. ಸೊ ಪೂರ್ತಿ ನೋಡಿ. ನಮ್ಮೂರಿನ ಗಣೇಶ ಚತುರ್ಥಿ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಬನ್ನಿ. ವೆಲ್ಕಮ್ ಟು ಬಾರ್ಪಣೆ ಗಣೇಶ ಚತುರ್ಥಿ. ಸುಳ್ಯ ತಾಲೂಕಿನ ಅತಿ ದೊಡ್ಡ ಗ್ರಾಮ ಆಲೇಟಿ. ಈ ಒಂದು ಆಲೇಟಿ ಗ್ರಾಮದಲ್ಲಿ ನನ್ನ ಊರು ಯಾವುದು, ನನ್ನ ಮನೆ ಯಾವುದು, ಇಲ್ಲಿರುವ ಕಾಡು ಯಾವುದು ಅಂತ ಹುಡುಕೋದಕ್ಕೆ ನೀವು ನಮ್ಮ ಕಡೆಗೆ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ನಮ್ಮೂರು ಇರೋದೇ ಕಾಡಿನ ಮಧ್ಯದಲ್ಲಿ. ಆ ಕಾಡಿನ ಮಧ್ಯದಲ್ಲಿರುವಂತಹ ಇಂಥ ಒಂದು ಸುಂದರವಾದ ಯುವಕ ಮಂಡಲ, ಅದು ವಿಕ್ರಮ ಯುವಕ ಮಂಡಲ. ಗಣೇಶ ಚತುರ್ಥಿಯ ದಿನ ಬೆಳ್ಳಂಬೆಳಗ್ಗೆ ನಮ್ಮ ಸರ್ವ ಧರ್ಮದ ಬಂಧುಗಳು ಬಂದಿದ್ರು. ಗಣೇಶನ ಆಶೀರ್ವಾದವನ್ನು ಅವರು ಅವರ ಮಕ್ಕಳ ಜೊತೆಗೆಲ್ಲ ಪಡ್ಕೊಳ್ಳೋದಕ್ಕೇನೆ ಬಂದಿರೋದು. ನಮ್ಮ ಊರಿನಲ್ಲಿ ಈ ಗಣೇಶ ಚತುರ್ಥಿ ಕಾರ್ಯಕ್ರಮ ಆದರೆ ಹೊರಗಿನ ಕಲಾವಿದರನ್ನು ಕರೆದು ಕಾರ್ಯಕ್ರಮವನ್ನೆಲ್ಲ ಕೊಡೋದು ತುಂಬಾ ಕಡಿಮೆ. ಯಾಕಂದರೆ ನಮ್ಮ ಊರಿನ ಪ್ರತಿಭೆಗಳಿಗೆ, ನಮ್ಮ ಊರಿನ ಮಕ್ಕಳಿಗೆ ಒಂದು ವೇದಿಕೆ ಸಿಗಬೇಕು ಹೇಳುವ ಕಾರಣದಿಂದ ನಮ್ಮ ಊರಿನ ಗಣೇಶ ಚತುರ್ಥಿಯ ವೇದಿಕೆ ನಮ್ಮೂರಿನ ಕಲಾವಿದರಿಗೆ ಸೀಮಿತ ಆಗಿರುತ್ತೆ. ಹಾಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ವೈದಿಕ ಕಾರ್ಯಕ್ರಮಗಳು ಅಂದರೆ ಗಣಹೋಮ ಆಯಿತು. ಆನಂತರ ಮಕ್ಕಳ ನೃತ್ಯ ಎಲ್ಲ ನಮ್ಮ ಊರಿನ ಮಕ್ಕಳನ್ನು ಕರ್ಕೊಂಡು ಬಂದು ಈ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ವಿ. ಭಾಳ ಖುಷಿಯಿಂದ ಪಾಲ್ಗೊಂಡ್ರು. ಎಷ್ಟು ನಮ್ಮ ಊರು ಬೆಳೆದಿದೆ, ಎಷ್ಟು ನಮ್ಮ ಊರಿನಲ್ಲಿ ಕಲಾವಿದರಿದ್ದಾರೆ, ಏನೆಲ್ಲ ವೈವಿಧ್ಯಮಯವಾಗಿರುವಂತಹ ಕಲೆಯನ್ನು ಪ್ರದರ್ಶಿಸ್ತಾರೆ ಅನ್ನೋದೇ ಭಾಳ ಖುಷಿಯಿಂದ ಎಲ್ಲರೂ ವೀಕ್ಷಿಸ್ತಿದ್ರು. ಒಂದು ಕಾಲದಲ್ಲಿ ಭಾಳ ಹಿಂದೆ ಇದ್ದಂಥ ನಮ್ಮ ಊರು ಇವಾಗಂತೂ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಪಿಟೇಷನ್ ಕೊಡುವಷ್ಟರ ಮಟ್ಟಿಗೆ ಬೆಳೆದಿದೆ. ಅಂದರೆ ಅದು ನಮ್ಮ ಊರಿನ ಗಣಪನೇ ಇದಕ್ಕೆಲ್ಲ ಕಾರಣ. ತುಂಬ ಖುಷಿಯಾಯಿತು. ಪ್ರತಿಯೊಬ್ಬರು ಕೂಡ ಕುಳಿತಲ್ಲಿಂದ ಒಂದು ಕ್ಷಣವೂ ಏಳದೆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ವೀಕ್ಷಣೆಯನ್ನು ಮಾಡಿದರು. ಇದೇ ಅಲ್ವಾ ಖುಷಿ. ಮಕ್ಕಳ ನೃತ್ಯವಂತೂ ನೋಡುಗರಿಗೆ ಬಹಳನೇ ಖುಷಿ ಕೊಟ್ಟಿತ್ತು. ಇದು ನಾನು ಕೂಡ ತುಂಬ ಖುಷಿಪಟ್ಟೆ. ಮುಂದೊಂದು ದಿನ ಬೆಳೆದು ಹೆಮ್ಮರವಾಗಿ ಊರಿಗೆ ನೆರಳಾಗುವಂಥ ಮಕ್ಕಳಿವರು. ಇವರ ಕಲೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆಯೇ ನೃತ್ಯ ಪ್ರದರ್ಶನಗಳನ್ನು ಬೇರೆ ಬೇರೆ ತಂಡಗಳು ಕೊಟ್ಟರು. 10ರಿಂದ 15 ತಂಡಗಳ ನೃತ್ಯಗಳಿತ್ತು. ಎಲ್ಲ ಕಡೆಗಳಲ್ಲಿ ನಮಗೆ ಇಲ್ಲಿ ಹುಡುಗಿಯರೇ ಕಾಣ್ತಾ ಇದ್ದಾರೆ. ಎಲ್ಲಿದ್ದಾರಪ್ಪ ನಮ್ಮ ಬಾಯ್ಸ್, ಅವ್ರೇನು ಡ್ಯಾನ್ಸ್ ಮಾಡಲ್ವಾ
ಅಂತ ಹೇಳುವ ತಲೆ ಎಲ್ಲ ನಮ್ಮ ಕೆಡಿಸ್ಕೊಳ್ಳೋ ಟೈಮಲ್ಲೇ ನಮ್ಮ ಹುಡುಗರು ಏನೋ ಒಂದು ಅವರು ಕುಳಿತುಕೊಂಡು ಪ್ರಾಕ್ಟೀಸ್ ಮಾಡಿದರು. ಯಾವಾಗ ಹುಡುಗರು ಒಂದು ಡ್ಯಾನ್ಸ್ ಬರುತ್ತೆ ಅಂತ ಇವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಹೌದು, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ, ಲೀಸ್ಟನ್ನು ಚೆಕ್ ಮಾಡಿದೆ. ಹೌದು, ಎಲ್ಲಿದ್ದಾರೆ ನಮ್ಮ ಹುಡುಗರು, ಏನಾದರೂ ಪ್ರಾಕ್ಟೀಸ್ ಮಾಡಿದಾರಾ, ಈ ಸಲ ಏನಾದರೂ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಂತ ಹೇಳುವಂಥ ಯೋಚನೆಯಲ್ಲಿ ಇರಬೇಕಾದ್ರೇ ನಮ್ಮ ಮಕ್ಕಳ ಡ್ಯಾನ್ಸನ್ನು ವೇದಿಕೆಗೆ ಕರಿತೇನೆ ನಾನು, MC ಅಲ್ವಾ, ಆ ಟೈಮಲ್ಲೇ ಮಹಾಪೂಜೆ. ಸೊ ಗಣಪತಿಯನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನಾವು ಮಹಾಪೂಜೆಯ ಸಂದರ್ಭದಲ್ಲಿ ಪ್ರಾರ್ಥಿಸಿದ್ದೇವೆ. ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಊರಲ್ಲಿ. ಗಣಪ ಅಂತೂ ತುಂಬಾ ಖುಷಿಯಾಗಿದ್ದಾರೆ. 21ನೇ ವರ್ಷದ ಗಣೇಶ ಚತುರ್ಥಿ ನಮ್ಮ ಊರಲ್ಲಿ. ಆ ಮಹಾಪೂಜೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಕ್ತಿ ಭಾವ ಎಲ್ಲ ಕೂಡ ಹೊರಭಾಗಕ್ಕೆ ತರಿಸಿ ಗಣಪತಿ ಜೊತೆಗೆ ನಮ್ಮ ಇಷ್ಟವನ್ನೆಲ್ಲ ಈಡೇರಿಸಪ್ಪ ಗಣಪ ಅಂತ ಬೇಡ್ಕೊಂಡ್ರು. ಖಂಡಿತವಾಗ್ಲೂ ಆ ಗಣಪ ಈಡೇರಿಸ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಸಾಕ್ಷಿಗಳಾಗಿದ್ದೀವಿ. ಮತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಪುಟಾಣಿ ಮಕ್ಕಳು ಹೆಜ್ಜೆ ಹಾಕೋದೇ ಖುಷಿ, ಭರತನಾಟ್ಯದ ವೈಭವ, ಹಾಗೆಯೇ ಅವರವರಿಗೆ ಇಷ್ಟ. ಎಲ್ಲಿದ್ದಾರೆ ಹುಡುಗರು ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಬಂದರು, ಭಾವ ಬಂದರು ಅಂತ ಹೇಳುವಂಥ ಡ್ಯಾನ್ಸಿಗೆ ಎಷ್ಟು ವೈರಲ್ ಆಗಿದೆ. ಹುಡುಗರಲ್ಲಿ ಎಷ್ಟು ಅಬ್ಸರ್ವ್ ಮಾಡ್ತಾರೆ, ಮಕ್ಕಳಲ್ಲಿ ಎಷ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಹೇಳೋದಕ್ಕೆ ಇದೇ ಕಾರಣ. ಸ್ಟೆಪ್ ಕೂಡ ಅಷ್ಟೇ ಚೆನ್ನಾಗಿ ಹಾಕಿದರು. ಆನಂತರ ಲೇಡೀಸ್ ಡ್ಯಾನ್ಸ್, ಹೀಗೆ ವೇದಿಕೆಗೆ ಹೋಗೋದಕ್ಕೆ ಆಗದಿರುವ ಪುಟಾಣಿ ಮಕ್ಕಳೆಲ್ಲ ಯಾವಾಗ ನಾನು ವೇದಿಕೆಗೆ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಕಾಯ್ತಾಯಿದ್ರು. ಇವರು ಸೌಂಡ್ ಸಿಸ್ಟಮ್ನವರು ಬೇಕಾದ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾಗ ಊಟಕ್ಕೆ ರೆಡಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸಹಕಾರವನ್ನು ಕೊಟ್ಟಿದ್ದರು. ಆನಂತರ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಯಾರಪ್ಪ ಅಂತೇಳಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದರೆ ಇದು ನನ್ನ ಅಮ್ಮ. ಏಜಿನ ಲಿಮಿಟ್ ಇಲ್ಲ ರೀ ನಮ್ಮ ಊರಲ್ಲಿ. ಒಂದು ಖುಷಿ ಪಡೋದಕ್ಕೆ ಕಾರಣಗಳು ಬೇಕಿಲ್ಲ, ಅದೆಲ್ಲದಕ್ಕೂ ಕೂಡ ಕಾರಣ ಒಂದಷ್ಟು ನಮ್ಮ ಹಿರಿಯರು, ನನ್ನ ಅಮ್ಮ ಮತ್ತು ಅವರಿಂದ ಸ್ವಲ್ಪ ಜೂನಿಯರ್ಗಳೆಲ್ಲ ಸೇರಿ ಒಂದು ಡ್ಯಾನ್ಸನ್ನು ಮಾಡಿದರು. ಖುಷಿಯಾಯಿತು ನನಗೂ ಕೂಡ. ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣದಲ್ಲಿ ಸಮಾರಂಭ ಹಾಗೆಯೇ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಅಂತ ಒಂದು ಮಾಡಿದ್ವಿ. ಸೊ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಗೆಸ್ಟ್ಗಳೆಲ್ಲ ಬಂದಿದ್ದರು, ನಮ್ಮ ಊರಿನ ಗೆಸ್ಟ್ಗಳಿದ್ದರು. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಪ್ರಸಾದ್ ನಾರನಕಜೆ ಅಂತ ಗೆಸ್ಟು. ಅವರೆಲ್ಲ ಭಾಷಣದ ನಂತರ ಗಣಪತಿಯ ಶೋಭಾಯಾತ್ರೆಯ ವಿಸರ್ಜನೆ ಪ್ರಾರಂಭವನ್ನು ಪಡೆದುಕೊಂಡಿತ್ತು. ಅದೆಲ್ಲವನ್ನು ಕೂಡ ಅದರದೇ ಒರಿಜಿನಲ್ ಆಗಿರುವಂಥ ಸೌಂಡಲ್ಲಿ ನೋಡ್ಕೊಂಡು ಬನ್ನಿ. ಜೈ
ನಮ್ಮ ಊರಿನ ಗಣೇಶ ಚತುರ್ಥಿ ಕಾರ್ಯಕ್ರಮ ಬಹಳ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಊರಿಗೆ ಊರೇ ಸೇರ್ಕೊಂಡಿದ್ದಾರೆ. ಮಳೆ ಇರಲಿ ಏನೇ ಇರಲಿ ಅದು ಸೆಕೆಂಡರಿ ಅಂತ ಹೇಳ್ಕೊಂಡು ಒಂದು ವೈಬ್ ನೋಡಿ. ನಮ್ಮ ಊರಿನ ಗಣೇಶ ಚತುರ್ಥಿ ಒಂದು ವೈಬ್. ರಾತ್ರಿ ರಸ್ತೆ ಪೂರ್ತಿ ನಮ್ದೆಲ್ಲ ನಾಸಿಕ್ ಬ್ಯಾಂಡಿಗೆ ಡ್ಯಾನ್ಸು. ಒತ್ತೆ ಆಗಿ ಮಳೆಯಲ್ಲೇ ಜಾಲೆ ನಲಿಪ್ಲೆ ಎಲ್ಲ ಬರ್ತಾ ಇದ್ದೀರಿ. ಫೈನಲಿ ನಮ್ಮ 21ನೇ ವರ್ಷದ ಗಣೇಶ ಚತುರ್ಥಿ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಪಯಸ್ವಿನಿ ನದಿಯಲ್ಲಿ ಜಲಸ್ತಂಭನ. ಕಿಶೋರ್ ಓಕೆ, ಎಲ್ಲ ಶರ್ಟ್ ಬನಿಯನ್ನು ತೆಗೆದು ಜೈ. ಓಕೆ ನೋಡಿ, ಇಲ್ಲಿವರೆಗೆ ರೀಚ್ ಆಯ್ತು. ಈಗ ಟೈಮ್ ನೋಡಿ, ಅಲ್ಲಿ ಹೋಗಿ ಬರ್ತದೆ. ಇನ್ನು ಇಲ್ಲಿಂದ ಗಣಪತಿ ದೇವರನ್ನ ತೆಗೆದು ಓಕೆ ನೋಡಿ, ಇದು ಹೋಗುವ ದಾರಿ ಇದು ಕೆಳಗೆ. 21ನೇ ವರ್ಷದ ಗಣೇಶ ಚತುರ್ಥಿ ಕಾರ್ಯಕ್ರಮ ಎಲ್ಲ ಮುಕ್ತಾಯ. ರಾತ್ರಿ 12 ಗಂಟೆ ಆಗಿದೆ. ಸೊ ಗಣಪತಿ ವಿಸರ್ಜನೆಯನ್ನ ಇವಾಗ ನಾಗಪಟ್ಟಣದ ಪಯಸ್ವಿನಿಯಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು, ಇವರು ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು. ಸೊ ಇವರು ನಮ್ಮ ಈಗ ಅಧ್ಯಕ್ಷರು. ಹಾಗೆ ಎಲ್ಲ ಸೇರಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ.
ಗೋವಿಂದಕ್ಕೆ ಗೋವಿಂದ ಗೋವಿಂದ ಲೈಟ್ 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 ಎದುರು ಬೇಡಣ.